सामने जाके बोलिए ट्रैफिक को रोकते नहीं. Okay? Get out of here. No, what is wrong with you? There are hundreds of people waiting. There is an empty ground there. There is an empty ground. Yes. Get out of here. किसी से बात नहीं करनी है. आप कहाँ रहते हैं? यहाँ रहते हैं. चलो आपका क्या प्रॉब्लम है? मुझे प्रॉब्लम है कि मैं इस रोड पर चलो, 1 घंटे से ज्यादा खड़ी हूँ. क्यों खड़ी हूँ? कहाँ पे वहाँ व्हीकल है आपका? चलिए. चलो. Don't touch me. ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಮಹಾರಾಷ್ಟ್ರದ ಮುಂಬೈನ ವರ್ಲಿ ರಸ್ತೆಯಲ್ಲಿ ಆ ಪ್ರದೇಶದಲ್ಲಿ ಆದಂತ ಒಂದು ದೊಡ್ಡ ಸಂಚಾರ ದಟ್ಟಣೆಯ ಆ ಸಂದರ್ಭದಲ್ಲಿ ಮಹಿಳೆ ತೋರಿದ ದಿಟ್ಟತನ ಇಡೀ ದೇಶದಾದ್ಯಂತ ದೊಡ್ಡ ಸಂಚಲನವನ್ನ ಕ್ರಿಯೇಟ್ ಮಾಡ್ತಾ ಇದೆ. ಎಲ್ಲ ಕಡೆ ಆ ವಿಡಿಯೋ ವೈರಲ್ ಆಗಿದೆ. ಆ ಮಹಿಳೆ ಸಚಿವರನ್ನ, ಆ ಕಾರ್ಯಕರ್ತರನ್ನ, ಆ ಪೊಲೀಸರನ್ನ ಪ್ರಶ್ನೆ ಮಾಡಿದ ಪರಿಯನ್ನ ನೋಡಿ ಜನಗಳು ವಾವ್, ಗ್ರೇಟ್, ಎಂಥ ದಿಟ್ಟ ಮಹಿಳೆ, ಏನ್ರಿ ಮಾತು ಇದು, ಕಣ್ರಿ ಸೂಪರ್ ಅಂತೇಳಿ ನಾವೆಲ್ಲ ಹೊಗಳ್ತಾ ಇದ್ದೀವಿ. ಆದ್ರೆ ನಮಗಳು ಈ ಪ್ರಶ್ನೆ ದೊಡ್ಡದಾಗಿದೆ. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಸ್ನೇಹಿತರೆ, ನಿಮ್ಮೆಲ್ರಿಗೂ ಗೊತ್ತೇ ಇದೆ ಈಗಾಗಲೇ. ಇಡೀ ದೇಶದಾದ್ಯಂತ ಒಂದು ದೊಡ್ಡ ಟ್ರೆಂಡಿಂಗ್ ನ್ಯೂಸ್ ಯಾವುದು ಅಂದ್ರೆ, ಆ ಒಂದು ಮುಂಬೈನ ವರ್ಲಿ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ನಲ್ಲಿ ಮಹಿಳೆ ಆ ಬಿಜೆಪಿಯ ಸಚಿವನಿಗೆ ತೆಗೆದುಕೊಂಡ ಕ್ಲಾಸ್ ಇದೆಯಲ್ಲ, ಅದು ಅದ್ಭುತ. ಆ ಒಂದು ವಿಚಾರ ಈಗಾಗಲೇ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆ ರಸ್ತೆಯಲ್ಲಿ ಏನು ಬಿಜೆಪಿ ಸರ್ಕಾರ, ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಮಹಿಳೆಯರಿಗೆ 33% ಮೀಸಲಾತಿಯನ್ನ ಕೊಡ್ತೇವೆ ನಾವು ರಾಜಕೀಯದಲ್ಲಿ ಅಂತೇಳಿ ಒಂದು ನಾಟಕ ಆಡೋದಕ್ಕೆ ಟ್ರೈ ಮಾಡಿ ಆ ಬಿಲ್ಲು ಫೇಲ್ ಆಯ್ತಲ್ಲ, ಅದನ್ನ ಪ್ರತಿಪಕ್ಷಗಳು ಸಪೋರ್ಟ್ ಮಾಡಲಿಲ್ಲ. ನೋಡಿ ಎಂತ ಮೋಸ ಮಾಡಿದ್ರು ಮಹಿಳೆಯರಿಗೆ ಅಂತೇಳಿ ಬಿಂಬಿಸೋದಿಕ್ಕೆ ಆ ಒಂದು ವರ್ಲಿ ರಸ್ತೆಯಲ್ಲಿ ದೊಡ್ಡ ರ್ಯಾಲಿ ಮಾಡೋದಕ್ಕೆ ಈ ಯಾರು ಗಿರೀಶ್ ಮಹಾಜನ್ ಸಚಿವ ಇವರ ನೇತೃತ್ವದಲ್ಲಿ ರ್ಯಾಲಿ ಮಾಡ್ತಾ ಇದ್ರು. ನೋಡಿ 1 ಅವರ್ ಆಗುತ್ತೆ, 1.5 ಅವರ್ ಆಗುತ್ತೆ, 2 ಅವರ್ ಆಗುತ್ತೆ, 2.5 ಗಂಟೆ ಆಗುತ್ತೆ. ಜನ ಟ್ರಾಫಿಕ್ ಅಲ್ಲಿ ಕಾಯ್ತಾ ಇದ್ದಾರೆ. ಬಿಸಿಲು ಜಾಡಿಸ್ತಾ ಇದೆ, ಬೆವರಿಳಿತಾ ಇದೆ. ಮಕ್ಕಳು, ಕೂಲಿ ಕಾರ್ಮಿಕರು, ಜನರು ಎಲ್ಲರೂ ಅವ್ರಿಗೆ ಏನೇನು ಕೆಲಸ ಇರುತ್ತೋ ಆ ಬಿಸಿಲಲ್ಲಿ ಕಾಯ್ತಾ ಇರ್ತಾರೆ. ಇವ್ರು ರ್ಯಾಲಿಗಳು ಮಾಡ್ತಾ ಇದಾರೆ. ಇವರು ಯಾವ ರ್ಯಾಲಿ? ತಮ್ಮ ರಾಜಕೀಯ ಮೈಲೇಜಿಗೆ ಪ್ರತಿಪಕ್ಷಗಳನ್ನ ದೂರುವ ಸಲುವಾಗಿ ಇವರು ರ್ಯಾಲಿ, ಜನರಿಗೆ ಉಪಯೋಗವಾಗುವಂತ ರ್ಯಾಲಿ ಏನ್ ಮಾಡ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಜನ ಅನುಭವಿಸ್ತಾ ಇದ್ರು. ಬಿಸಿಲು ಬರ್ತಾ ಇದ್ರು, ಅನುಭವಿಸ್ತಾ ಇತ್ತು. ಬಿಸಿಲು ಬರ್ತಾ ಇತ್ತು, ಅನುಭವಿಸ್ತಾ ಇದ್ರು. ಧೂಳು ಬರ್ತಾ ಇತ್ತು, ಅನುಭವಿಸ್ತಾ ಇದ್ರು. ತಮ್ಮ ಮಕ್ಕಳು ಹಸುವಂತ ಅಳ್ತಾ ಇದ್ರು ಕೂಡ ಅನುಭವಿಸ್ತಾ ಇದ್ರು. ಆದ್ರೆ ಆ ಒಬ್ಬ ಮಹಿಳೆ ತೆಗೆದುಕೊಂಡ ಆ ನಡೆ ಇದೆಯಲ್ಲ, ಆ ಮಹಿಳೆ ಇಟ್ಟ ಹೆಜ್ಜೆ ಇದೆಯಲ್ಲ, ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳ್ಬೇಕು, ಗ್ರೇಟ್ ಹೇಳ್ಬೇಕು. ನನಗೂ ಒಂದ್ಸಲಿ ಬೇಸರ ಅನ್ಸುತ್ತೆ, ಇಷ್ಟು ಹೇಳ್ಬಿಟ್ಟು ನಾವು ಸುಮ್ಮನಾಗ್ತೀವಲ್ಲ, ನಾವೆಂತ ಆತ್ಮ ವಂಚಕರು ಅಂತ. ನಾನು ಅದ್ರ ಬಗ್ಗೆ ಮಾತಾಡಬೇಕು ಅಂತಾನೆ ಮತ್ತೆ ಈ ವಿಚಾರವನ್ನ ತೆಗೆದುಕೊಂಡಿದ್ದು. ಸ್ನೇಹಿತರೆ, ಆ 1.5-2 ಗಂಟೆ 2.5 ಗಂಟೆ ಕಾದ್ರಲ್ಲ ಜನಗಳು. ಇವ್ರೇನೋ ರ್ಯಾಲಿ ಮಾಡ್ಕೊಂಡ್ರಲ್ಲ ಆ ಸಚಿವ ಗಿರೀಶ್ ಮಹಾಜನ್ ಸಚಿವ, ಆ ಸಂದರ್ಭದಲ್ಲಿ ಎಷ್ಟು ಜನರಿಗೆ ಎಷ್ಟೆಲ್ಲ ಸಮಸ್ಯೆಗಳಾಗಿರ್ಬೋದು. ಅಲ್ಲಿ ಬೇರೆ ಬೇರೆ ಸಮಸ್ಯೆ, ಏನು ರೋಗಿಗಳಿರ್ಬೋದು, ಡಯಾಬಿಟಿಕ್ ಇರೋರು ಇರ್ಬೋದು, ಏನೇನೋ ಪೇಷಂಟ್ಸ್ ಇರ್ಬೋದು, ಆಂಬುಲೆನ್ಸ್ ಬರ್ತಾ ಇರ್ಬೋದು, ಕೆಲವರೆಲ್ಲೋ ಮಕ್ಕಳನ್ನ ಶಾಲೆಗೆ ಬಿಡಕ್ಕೆ ಹೋಗಿರ್ಬೋದು, ಕೆಲವರು ಯಾರನ್ನೋ ಆಸ್ಪತ್ರೆಗೆ ಅಡ್ಮಿಟ್ ಮಾಡಕ್ಕಿರ್ಬೋದು, ಕೆಲವರು ಇನ್ಯಾವುದೋ ಆಫೀಸಿಗೆ ಹೋಗೋದಿರುತ್ತೆ, ಇನ್ನೇನೋ ತೂರ್ತಿರುತ್ತೆ. ಇವರ ಈ ಮುಟ್ಟಾಳ, ಈ ರಾಜಕೀಯ ದುರುದ್ದೇಶದವರ ಸಲುವಾಗಿ ಈ ರಾಜಕಾರಣಿಗಳು, ಈ ಪಟಿಂಗ ಲಪಂಗ ರಾಜಕಾರಣಿಗಳು ಅಂತ ಹೀಗೆ ಕರಿಬೇಕು ಇವ್ರನ್ನ, ಇವ್ರುಗಳ ಸಲುವಾಗಿ ಜನಸಾಮಾನ್ಯರು ಹೈರಾಣಾಗುವಂಗೆ ಮಾಡ್ಬಿಟ್ರಲ್ಲ. ಇದನ್ನೆಲ್ಲ ನೋಡ್ದ ಸಹಿಸ್ಕೊಂಡು ಸುಮ್ಮನಿದ್ದಂತ ನಮ್ಮೆಲ್ಲ ಯಾವ ಪ್ರಜೆಗಳು? ಸತ್ತ ಪ್ರಜೆಗಳು. ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇದ್ರಲ್ಲ ಅವರೆಲ್ಲರೂ, ಮತ್ತೆ ನಾವುಗಳು ಕೂಡ, ಕೇವಲ ಮುಂಬೈ ಅಲ್ಲ, ಇಡೀ ದೇಶದಾದ್ಯಂತ ಎಷ್ಟೇ ನಮ್ಮ ಮೇಲೆ ನೋವಾದರೂ, ನಮ್ಮ ಮೇಲೆ ಎಷ್ಟೇ ದಾಳಿಗಳಾದರೂ, ನಮ್ಮ ಮೇಲೆ ಈ ರಾಜಕಾರಣಿಗಳು ಎಷ್ಟೇ ಶೋಷಣೆ ಮಾಡಿದ್ರು, ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ನಮ್ಮ ಮೇಲೆ ಎಷ್ಟೇ ಟಾರ್ಚರ್ ಕೊಟ್ಟರು, ನಾವು ಸುಮ್ಮನೆ ಇರ್ತೀವಿ. ಯಾಕೆ ಹೇಳಿ? ನಾವು ಸತ್ತ ಪ್ರಜೆಗಳು, ನಾವು ಸತ್ತ ಪ್ರಜೆಗಳು, ನಾವು ಸತ್ತ ಪ್ರಜೆಗಳು. ನಮಗೆ ವಿವೇಕ ಇಲ್ಲ, ಪ್ರತಿಭಟನೆ ಮಾಡಬೇಕು ಅನ್ನುವಂಥ ಒಂದು ಸೂಕ್ಷ್ಮ, ನಾವು ಸತ್ತಿದ್ದೀವಿ, ಅವರು ಬದುಕಿದ್ದಾರೆ. ಆದರೆ ಆ ಮಹಿಳೆ ಮಾತ್ರ ಬದುಕಿದ್ಲು. ನಿಜಕ್ಕೂ ಆ ಮಹಿಳೆ ಇಡೀ ದೇಶದ ಸತ್ತ ಜನರನ್ನ ಬದುಕಿಸುವ ಪ್ರಯತ್ನವನ್ನ ಮಾಡಿದ್ಲು. ಆ ಒಂದು ಕ್ವಶನ್ ಮಾಡುವ ಮೂಲಕ ಬರ್ತಾರೆ, ಏನ್ ಮಾಡ್ತಾ ಇದ್ದೀರಾ ನೀವು ಅಂತೇಳಿ ಅವರದ್ದೇ ಆದ ಪ್ರಶ್ನೆ ಕೇಳ್ತಾರೆ. ಇಲ್ಲ ಆಯ್ತು, ಸಾರಿ, ಹಾಗೆ ಹೇಗೆ ಅಂತೇಳಿ ತಿಪ್ಪೆ ಸಾರಿಸೋ ಕೆಲಸವನ್ನ ಆ ಸಚಿವರು, ಪೊಲೀಸರು ಮಾಡ್ತಾರೆ. ಗೆಟ್ ಔಟ್ ಫ್ರಮ್ ಏರ್ ಅಂತ ಹೇಳ್ತಾರೆ. ಇಲ್ಲಿಂದ ಹೋಗ್ರಿ, ಗೆಟ್ ಔಟ್ ಫ್ರಮ್ ಏರ್, ಇಲ್ಲಿಂದ ಹೊರಡಿ ನೀವು.
ಜನಸಾಮಾನ್ಯರು ನೋವು ಅನುಭವಿಸ್ತಿದ್ದಾರೆ. ನಾನು 2 ಗಂಟೆ ನನ್ನ ಮಗುವನ್ನ ಕರ್ಕೊಂಡು ಹೋಗ್ಬೇಕು, ನಮ್ಮ ಶಾಲೆಗೆ ಹೋಗ್ಬೇಕು ಅಂತ ಕಾಯ್ತಾ ಇದ್ದೀನಿ, ಇಲ್ಲಿ ನೀವು ರ್ಯಾಲಿ ಮಾಡ್ಕೊಳ್ರೆ ನಿಮ್ಗೆ ನಾಚಿಕೆ ಆಗಲ್ವಾ ಅಂತೇಳಿ ಸರಿಯಾಗಿ ಉಗಿತಾರೆ, ಬೆವರಿಳಿಸ್ತಾರೆ. ಆ ನಂತರ ಆ ವಿಡಿಯೋ ಎಲ್ಲ ಕಡೆ ವೈರಲ್ ಆಗುತ್ತೆ. ಕೊನೆಗೆ ಆ ಸಚಿವ ಎಲ್ಲ ಘಟನೆಗಳಾದ್ಮೇಲೆ ಇಲ್ಲ ನಾವು ಮಾಡಿದ್ದು ತಪ್ಪಾಯ್ತು, ಆದರೆ ಅವ್ರು ಮಾತಾಡಿದ್ದು ರೀತಿ ಸರಿ ಇರಲಿಲ್ಲ ಅಂಥೇಳಿ ಹೇಳಿದ್ರು. ಕೊನೆಗೆ ಆ ವಿಡಿಯೋ ನೋಡಿದೆ, ಆವಾಜ್ ಬಂದ್ ಕೊರೋ ಅಂತ ಅವ್ನು ಯಾರೋ ಪೊಲೀಸ್ ಹೇಳ್ತಾನೆ. ನೋಡಿ, ಇವರೆಲ್ಲ ಈ ಪೊಲೀಸ್ನವರು ಬಕೆಟ್ ಹಿಡಿಯೋ ಕೆಲಸಗಳು. ಆ ಮಹಿಳೆ ಕೇಳಿದ್ದು ನ್ಯಾಯ ಇರಲಿಲ್ವಾ, ಸತ್ಯ ಇರಲಿಲ್ವಾ, ಜನರ ಪರವಾಗಿ ಮಾತಾಡಿದ್ದು ಕರೆಕ್ಟ್ ಇರಲಿಲ್ವಾ? ಅದನ್ನ ಹೇಳಬೇಕಾಗಿತ್ತು ತಮ್ಮ ಸಚಿವರಿಗೆ ಕರೆಕ್ಟು ಅಂತೇಳಿ, ಅವಳಿಗೆ ಸಪೋರ್ಟ್ ಮಾಡಬೇಕಾಗಿತ್ತು ಈ ಪೊಲೀಸ್ನವರು. ಓಕೆ, ಇಷ್ಟೆಲ್ಲ ಆಯಿತು. ಈಗ ಆ ಮಹಿಳೆಯ ವಿಡಿಯೋಗಳನ್ನ ಹಾಕ್ಕೊಂಡು ನಾವೆಲ್ಲ ಮಾತಾಡ್ತಿದ್ದೀವಿ, ನಾವೆಲ್ಲ ಶೇರ್ ಮಾಡ್ತಾ ಇದ್ದೀವಿ. ಗ್ರೇಟ್, ಸೂಪರ್, ಎಂಥ ಕ್ರಾಂತಿಕಾರಿ ಮಹಿಳೆ, ಎಂಥ ದಿಟ್ಟ ಮಹಿಳೆ, ಹಾಗೆ ಹೀಗೆ ಮಾತಾಡ್ತೀವಿ. ಇನ್ನೂ 1-2 ದಿನ ಮಾತಾಡ್ತೀವಿ, ಇನ್ನೂ ಟ್ರೆಂಡಿಂಗ್ ಆಗುತ್ತೆ. ಮಾರನೇ ದಿನ ಮತ್ತೆ ನಾವು ಸತ್ತೋಗ್ಬಿಡ್ತೀವಿ, ಮಾರನೇ ದಿನ ಮತ್ತೆ ನಾವು ಸತ್ತ ಪ್ರಜೆಗಳಾಗ್ತೀವಿ. ಸ್ನೇಹಿತರೆ, ಈ ಮಹಿಳೆ ತೆಗೆದುಕೊಂಡ ಇಂಥದ್ದೇ ದಿಟ್ಟ ನಡೆಗಳನ್ನು ನಮ್ಮ ಪ್ರತಿದಿನದ ಸಾಮಾಜಿಕ ಬದುಕಿನಲ್ಲಿ ತೆಗೆದುಕೊಂಡ್ರೆ ಈ ರಾಜಕಾರಣಿಗಳ ಬಟ್ಟೆಯನ್ನು ಬಿಚ್ಚಬಹುದು. ಅವ್ರ ಬಟ್ಟೆ ಬಿಚ್ಚಿ ನಾವೇನು ಮಾಡೋಣ ಅಂದರೆ, ಅವರ ಮುಖವಾಡಗಳನ್ನು, ಅವರ ಅನ್ಯಾಯಗಳನ್ನು, ಅವರ ಅಕ್ರಮಗಳನ್ನು, ಅವರ ದುರಾಡಳಿತವನ್ನು, ಅವರ ದುರಹಂಕಾರವನ್ನು ಕಳಚಬಹುದು, ಬಯಲು ಮಾಡಬಹುದು. ಯಾವ ರೀತಿ ಅಂದರೆ ಈ ಮಹಿಳೆ ತೆಗೆದುಕೊಂಡ ರೀತಿ. ಸ್ನೇಹಿತರೆ, ಕೇವಲ ಅದೊಂದು ಮುಂಬೈನ ಘಟನೆ ಅಷ್ಟೇ ಅಲ್ಲ. ನಾವು ಕರ್ನಾಟಕದಲ್ಲೂ ಈ ರಾಜಕಾರಣಿಗಳು ಏನೋ ದೊಡ್ಡ ಸಾಧನೆ ಮಾಡ್ತೀವಿ ಅಂತೇಳಿ ಇವ್ರು ರ್ಯಾಲಿಗಳು ಮಾಡ್ತಾರೆ. ಜನಸಾಮಾನ್ಯರು ಒಂದು ಪ್ರತಿಭಟನೆ ಮಾಡೋಕ್ಕೆ ಪರ್ಮಿಷನ್ ತಗೋಬೇಕು, ಫ್ರೀಡಮ್ ಪಾರ್ಕ್ ಹೋಗ್ಬೇಕು, ಪಾಪ ಅನ್ಯಾಯ ಆಗಿರುತ್ತೆ. ಆದರೆ ಇವ್ರ ರ್ಯಾಲಿಗಳು ಮಾಡೋಕ್ಕೆ, ಇವ್ರ ಕಾರ್ಯಕ್ರಮ ಮಾಡೋಕ್ಕೆ ಯಾವುದೇ ಪರ್ಮಿಷನ್ ಬೇಕಾಗಿಲ್ಲ. ಕರೆಕ್ಟ್ ತಾನೆ? ನೋಡಿ, ಇವ್ರಿಗೆ 0 ಟ್ರಾಫಿಕ್ ಬೇಕಾಗುತ್ತೆ. ಏನೋ ಬಹಳ ದೊಡ್ಡ ಕ್ರಾಂತಿಕಾರಿ, ಜನರಿಗೆ ಸಹಾಯ ಆಗುವಂತಹ, ಇನ್ಯಾರನ್ನೋ ಬದುಕಿಸೋ ಕೆಲಸಕ್ಕೆ ಇವರು ಜನರಿಗೆ 0 ಟ್ರಾಫಿಕಲ್ಲಿ ಹೋಗ್ತಾರೆ ಅಂತ ನೋಡಿದ್ರೆ ಇಲ್ಲ. ಇನ್ಯಾವುದೋ ರಾಜಕಾರಣಿಯ ಸೀಟ್ ಕಿತ್ಕೊಳ್ಳೋದು, ಇನ್ಯಾವುದೋ ತಂತ್ರಗಾರಿಕೆ ಮಾಡೋದು, ಇನ್ನೆಲ್ಲಿಗೋ ಹೋಗೋದು, ಮಜಾ ಮಾಡೋಕ್ಕೋ. ಇವ್ರು ಕೇಳ್ತಾರಲ್ಲ, ನನಗೆ IPL ಟಿಕೆಟ್ಗೆ ಹೋಗ್ಬೇಕು, ಕ್ರಿಕೆಟ್ ಆಡಕ್ಕೆ ಹೋಗ್ಬೇಕು, ಅದಕ್ಕೆ 0 ಟ್ರಾಫಿಕ್ಕು ನಾವು ನೋಡ್ತೀವಿ. ಆಮೇಲೆ ಆಪ್ರೇಷನ್ ಯಾವುದೋ ಕಮಲಕ್ಕೋ ಹಸ್ತಕ್ಕೆ ಒಳಗಾಗಿರ್ತಾರೆ, ರೆಸಾರ್ಟ್ಗೆ ಹೋಗಿರ್ತಾರೆ, ಬೆಂಗಳೂರಿಗೆ ಬಂದ ತಕ್ಷಣ ಓಡ್ತಿರ್ತಾರೆ, ಅವ್ರಿಗೆ 0 ಟ್ರಾಫಿಕ್ಕು ಬಹುಮತ ಕೊಡೋಕ್ಕೆ. ಇವ್ರು ಏನಾದರೂ ಜನಪರ ಕಾಳಜಿಗೋಸ್ಕರ ಇವರು ನಮ್ಮ ಟ್ರಾಫಿಕನ್ನು 0 ಟ್ರಾಫಿಕನ್ನು ಬಳಸ್ಕೊಳ್ತಾರ? ಇಲ್ಲ. ಆದರೂ ಗಂಟೆ, 10 ನಿಮಿಷ, 15 ನಿಮಿಷ, 20 ನಿಮಿಷ ಆದರೂ ನಾವು ಯಾರಾದರೂ ಪ್ರಶ್ನೆ ಮಾಡ್ತೀವಿ ಆ ಮಹಿಳೆ ಮಾಡ್ದಂಗೆ? ಇಲ್ಲ. ಯಾಕೆ? ಅಯ್ಯೋ, ಅವರು ಸಚಿವರು, ಶಾಸಕರು, ಸಾಹೇಬ್ರು, ಆಕಾಶದಿಂದ ಇಳಿ ಬಂದವರು ಕೇಳ್ಬಿಟ್ರೆ, ಅವ್ರು ಪ್ರಶ್ನೆ ಮಾಡ್ಬಿಟ್ರೆ ನಮ್ಮನ್ನು ಕೇಸ್ ಹಾಕ್ಬಿಡ್ತಾರೆ. ಯಾಕೆ ಬೇಕಪ್ಪ, ಆರಾಮಾಗಿದ್ಬಿಡ್ರ ನನ್ನ ಮನೆಯಲ್ಲಿ. ಎಷ್ಟು ದಿನ ಅಂತ ಈ ರೀತಿ ಸಾಯೋದು? ಎಷ್ಟು ದಿನ ಅಂತ ಈ ರೀತಿ ಸತ್ತು ಅಂದ್ರೆ ಬದುಕಿದ್ದು ಸತ್ತ ಹಾಗೆ ಬದುಕೋದು? ಆ ಮಹಿಳೆ ತೆಗೆದುಕೊಂಡ ನಿಲುವನ್ನ ಈ ರೀತಿ ಟ್ರಾಫಿಕ್ ಜಾಮ್ ಮಾಡಿದಾಗ ನಮ್ಮ ಕರ್ನಾಟಕದಲ್ಲೂ ಈ ರೀತಿ ಏನೇ ಆಗಿದೆ ನಿನಗೆ, ನೀನು ಯಾವ ಕಾರಣಕ್ಕೋಸ್ಕರ ಟ್ರಾಫಿಕ್ ಜಾಮ್ ಮಾಡ್ತೀಯ ಅಂತೇಳಿ ಮಹಿಳೆ ಅಷ್ಟೇ ಅಲ್ಲದೆ ಅಲ್ಲಿ ಇರುವ 1000, 100, 200, 300 ಲಕ್ಷಾಂತರ ಜನ ಒಂದೇ ಒಂದು ಗರ್ಜನೆ ಹಾಕಿದ್ರೆ ಅವನು ನಡಿಗೆ ಹೋಗಲ್ವಾ? ನಡುಕ್ತಾನೆ. ಅದೇ ರೀತಿ ನಿಮ್ಮ ಭಾಗದ ಹಳ್ಳಿಗಳಲ್ಲಿ, ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ಈ ಶಾಸಕನೋ, ಸಚಿವನೋ, ಅಧಿಕಾರಿಯೋ ಬಂದಾಗ ಏನಯ್ಯ ಕೆಲಸ ಮಾಡಿದ್ಯಾ, ಏನು ಕೆಲಸ ಮಾಡಿದ್ಯಾ, ಡೀಟೇಲ್ ಕೊಡು, ನೀನು ನನಗೆ ಕೆಲಸ ಮಾಡ್ತಿರೋದು, ನಿನಗೆ ಸಂಬಳ ಕೊಡ್ತಿರೋದು ನಾನು, ಹೇಳಯ್ಯ ಅಂತೇಳಿ ಸಾಂಘಿಕವಾಗಿ ಪ್ರಶ್ನೆ ಮಾಡಿದಾಗ ಅವನು ನಡುಗ್ತಾನೋ ಇಲ್ಲೋ? ಖಂಡಿತ ನಡುಗ್ತಾನೆ. ಆದರೆ ನಾವು ಅಯ್ಯೋ ಗುಲಾಮರಾಗಿದ್ದೀವಿ. ಅವನು ನಮ್ಮ ಪಕ್ಷದ ಶಾಸಕ, ಅವನು ನಮ್ಮ ಪಕ್ಷದ ಮಿನಿಸ್ಟ್ರು, ಅವನು ನಮ್ಮ ರಿಲೇಷನ್ನು, ಅವನಿಗೆ ನಾನು ಫಾಲೋವರು, ಅವನು ನಮ್ಮ ಧರ್ಮದವನು ಅಂಥೇಳಿ ಅವನು ಅವ್ರಿಗೆ ಇಂಥ ಲಪಂಗ ರಾಜಕಾರಣಿಗಳಿಗೆ ಕಾಲಿಗೆ ಬಿದ್ದು ಅವರ ಪಾದ ಸೇವೆ ಮಾಡಿ ಅವ್ರು ನೀರು ಬೇಕಾದ್ರೆ ಕುಡಿದ್ಬಿಡ್ತೀವಿ, ಕಾಲು ನೀರು. ಪ್ರಶ್ನೆ ಮಾಡಿದ್ರೆ, ಅದು ಸಾಂಘಿಕವಾಗಿ ಪ್ರಶ್ನೆ ಮಾಡಿದ್ರೆ ಎಲ್ಲರೂ ಬದಲಾಗಬೇಕು. ಇಂಥ ವಿಡಿಯೋಗಳು ನಾವು ಹಂಚಿಕೊಳ್ಳೋದಲ್ಲ, ಇದು ನಮ್ಮಲ್ಲಿ ನಮ್ಮ ಕುವೆಂಪು ಹೇಳ್ತಲ್ಲ, ಸತ್ತಂತಿಹರನ್ನು ಬಡಿದೆಚ್ಚರಿಸು. ಆ ಮಹಿಳೆ ಇಡೀ ದೇಶದ ಸತ್ತಂತಿಹರ ಜನರ ಮನಸ್ಥಿತಿಯನ್ನು ಬಡ್ದಿದ್ದಾಳೆ. ನಿಜಕ್ಕೂ ಚಪ್ಪಾಳೆ ತಟ್ಟಬೇಕು. ಇನ್ನಾದರೂ ನಾವು ನಮ್ಮ ಭಾಗದಲ್ಲಿ ಅನ್ಯಾಯಗಳಾದಾಗ, ದೌರ್ಜನ್ಯಗಳಾದಾಗ, ಲೂಟಿ ಹೊಡೆದಾಗ, ಇವರು ಮಜಾ ಮಾಡಿದಾಗ, ಮೋಜು ಮಸ್ತಿ ಮಾಡಿದಾಗ ಕೇವಲ ಒಬ್ಬರೇ ಪ್ರಶ್ನೆ ಮಾಡ್ದಲ್ಲ, ಸಾಂಘಿಕವಾಗಿ ಒಗ್ಗಟ್ಟಾಗಿ ಬರ್ರಿ ಇಲ್ಲಿ ಸಚಿವರೇ, MLA ಬಾರಯ್ಯ ಅಂತ ಹೇಳಿದ್ರೆ
ಅವನು ನಾಯಿ ಕುನ್ನಿ ಥರ ಬರಬೇಕು. ಯಾಕಂದರೆ ನಾವು ಒಗ್ಗಟ್ಟಾಗಿ ಕೇಳಲ್ಲ, ಯಾಕೆಂದರೆ ನಾವು ಗುಲಾಮರು, ಯಾಕೆಂದರೆ ನಾವು ಸ್ವಾಭಿಮಾನ ಕಳ್ಕೊಂಡವರು, ನಾವು 500 ರೂಪಾಯಿಗೋ 1000 ರೂಪಾಯಿಗೋ ನಮ್ಮ ಓಟನ್ನು ಮಾರ್ಕೊಂಡವರು, ನಾವು ಅವರ ಬೋಟು ನೆಕ್ಕುವಂಥವ್ರು. ಇದಾಗಬಾರ್ದು. ಈ ಕಾರಣಕ್ಕೋಸ್ಕರ ಇದನ್ನು ಹೇಳಬೇಕು. ಯಾಕಂದರೆ ನಾವು ಯಾವುದಾದ್ರೂ ವಿಡಿಯೋ ತೆಗೆದು ನೋಡಿದಾಗ ಅದನ್ನು ಪ್ರೇರಣೆ ಆಗಬೇಕು, ಅದರಿಂದ ನಾವು ಜಾಗೃತ ಆಗಬೇಕು, ಶಕ್ತಿ ಆಗಬೇಕು ಅಂತ ಶಕ್ತಿಯಾಗಿ ಆ ಮಹಿಳೆ ಕೆಲಸ ಮಾಡಿದ್ದಾಳೆ. ನಮ್ಮ ಒಳಗಡೆ ಒಂದು ಚೈತನ್ಯ ಕೊಟ್ಟಿದ್ದಾಳೆ. ನಾನೊಬ್ಬಳೇ ಈ ರೀತಿ ಆ ಒಬ್ಬ ಮಹಿಳೆ ಇಡೀ ರ್ಯಾಲಿಯನ್ನೇ ಗೆಟ್ ಔಟ್ ಹೋಗ್ರಯ್ಯ ಅಂತೇಳಿ ಕಳಿಸಿದ್ಲು ಅಂದರೆ ನಾವು ಇಷ್ಟೊಂದು ಜನ ಹಿಡಿದ್ವಿ. 130 ಕೋಟಿ ಜನ ಭಾರತೀಯರು, 6.7 ಕೋಟಿ ಜನ ಕನ್ನಡಿಗರು, ಎಲ್ಲರೂ ಒಗ್ಗಟ್ಟಾಗಿ ಜಾತಿ ಮತ ಧರ್ಮ ಪಕ್ಷ ಯಾವುದು ನೋಡದೆ ಇವರನ್ನ ಅಧಿಕಾರಿಗಳನ್ನ ರಾಜಕಾರಣಿಗಳನ್ನ ಬಯಲು ಮಾಡೋ ಕೆಲಸ ಮಾಡಿದ್ರೆ ಒಗ್ಗಟ್ಟಾಗಿ ಕೆಲಸಗಳಾಗಲ್ವಾ? ಕ್ರಾಂತಿ ಆಗಲ್ವಾ? ಆಗತ್ತೆ. ಬದಲಾವಣೆ ಎಲ್ಲಿಂದ ಆಗಬೇಕಾಗಿದೆ? ನಮ್ಮಿಂದನೇ. ನಾವು ಬದಲಾದರೆ ಅವರು ಬದಲಾಗ್ತಾರೆ. ಏನಂತೀರಿ? ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.